ಎಲ್ರಿಗೂ ನಮಸ್ತೆ. ನಾನು ಇದು ಕಂಗ್ರಾಳಿ ಬಿಕೆ ಗ್ರಾಮ ಪಂಚಾಯತ್ ವತಿಯಿಂದ ಮಾತಾಡ್ತಿದ್ದೀನಿ. ಸೊ ಕಂಗ್ರಾಳಿ ಬಿಕೆ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀನಿ. ಕಂಗ್ರಾಳಿ ಬಿಕೆಯಲ್ಲಿ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಇಲ್ಲಿ ಏನಪ್ಪಾ ಅಂತಂದ್ರ ಇಲ್ಲಿ ಡೆವಲಪ್ಮೆಂಟ್ ವರ್ಕ್ ಸ್ಟಾರ್ಟ್ ಇದೆ. ಸೊ ಅಭಿವೃದ್ಧಿ ಕಾಮಗಾರಿಗಳು ಇಲ್ಲಿ ಚೆನ್ನಾಗಿ ನಡೀತಾ ಇದಾವೆ. ಬಟ್ ಆದ್ರೆ ಏನಾಗಿದೆ, ಅಟ್ ಎ ಟೈಮ್ ಅಂದ್ರೆ ಒಂದೇ ಟೈಮ್ ನಲ್ಲಿ ಈ ಕಡೆ ಜೆ ವರ್ಕ್ ಕೂಡ ಸ್ಟಾರ್ಟ್ ಆಗಿದೆ. ಮತ್ತೆ ಇಲ್ಲಿ ಅಕ್ಕಪಕ್ಕದಲ್ಲಿ ಇದು ಫೇವರ್ಸ್ ಕುಣಿಸೋದಾಗ್ಲಿ ಈ ಎಲ್ಲ ವರ್ಕ್ ಸ್ಟಾರ್ಟ್ ಆಗಿದೆ. ಈ ವರ್ಕ್ ಏನಿದೆ ಇದು ನಮ್ ಕಂಗ್ರಾಳಿ ಬಿಕೆ ಮೇನ್ ಏನಿದೆ ರೋಡ್ ಅಲ್ಲಿ ಈ ರೀತಿ ಎಲ್ಲ ವರ್ಕ್ ಸ್ಟಾರ್ಟ್ ಇದೆ. ಬಟ್ ಅದ್ರ ಏನಾಗ್ಲಿಕ್ಕತ್ತದ, ಕಂಗ್ರಾಳಿ ಬಿಕೆ ಗ್ರಾಮ ಪಂಚಾಯತಿಗೆ ಕರ್ನಾಟಕ ಸಾರಿಗೆ ವ್ಯವಸ್ಥೆ ಏನ್ ಬರ್ತದ ಬಸ್, ಆ ಬಸ್ ಏನಿದಾವೆ ಅವು ಎಲ್ಲ ಅದು ಏನಾಗ್ಲಿಕ್ಕತ್ತದ ವ್ಯವಸ್ಥೆ ಕಿ ಕಂಗ್ರಾಳಿ ಬಿಕೆ ಸ್ಕೂಲ್ ಮಕ್ಕಳಿಗೆ ಇಲ್ಲಿ ಅನಾನುಕೂಲ ಆಗ್ಲಿಕ್ಕತ್ತದ. ಯಾಕಪ್ಪ ಅಂತಂದ್ರ ಮೇನ್ ರೋಡ್ ನಲ್ಲಿ ಮೇನ್ ರೋಡ್ ನಲ್ಲಿ ಎರಡು ಬದಿಯಲ್ಲಿ ಇವರು ಇಲ್ಲಿ ಕಡ್ಡೆನ ಮಾಡಿಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಇಲ್ಲಿ ಮೊಟ್ಟ ಮೊದಲಿಗೆ ಏನಪ್ಪಾ ಹೇಳ್ಬೇಕಂದ್ರ ಬಸ್ಸುಗಳು ಕಂಗ್ರಾಳಿ ಬಿಕೆ ಊರ್ನಲ್ಲಿ ಬರ್ತಾನೆ ಇಲ್ಲ. ಕಂಗ್ರಾಳಿ ಬಿಕೆ ಶಾಹುನಗರ್ ಏನಿದೆ ರೂಟ್ ಅಲ್ಲಿಂದ ಆ ಸೈಡ್ ಹೋಗ್ಲಿಕ್ಕತ್ತಾವೆ. ದೆನ್ ಇಲ್ಲಿ ಕಂಗ್ರಾಳಿ ಬಿಕೆ ಏನಿದೆ ಅಲ್ಲ ಅಲ್ಲಿ ಗೌಂಡಾಡ್ ರೂಟ್ಗೆ ಏನ್ ಕಂಗ್ರಾಳಿ ಬಸ್ ಬರ್ತಾವಲ್ಲ ಅವು ಆ ರೀತಿನ ಟರ್ನ್ ಹೋಗ್ತಾ ಇದಾವೆ. ಈ ಕಾರಣದಿಂದಾಗಿ ಸ್ಕೂಲ್ ಮಕ್ಕಳಿಗೆ ಅಂದ್ರೆ ಎಜುಕೇಶನ್ ಪರ್ಪಸ್ ಕಾಲೇಜ್ ಆಗ್ಲಿ ಸ್ಕೂಲ್ ಮಕ್ಕಳಿಗಾಗಿ ಇಲ್ಲಿ ಬಸ್ಸಿನ ಒಂದು ಇಲ್ಲಿ ಇದಾಗ್ಲಿಕ್ಕದ ಸಮಸ್ಯೆ ಉಂಟಾಗ್ಲಿಕ್ಕತ್ತದ. ಆ ಕಾರಣಕ್ಕಾಗಿ ನಾ ಇಲ್ಲಿ ಏನ್ ಹೇಳಿಕಪ್ಪ ಇಷ್ಟ ಪಡ್ಲಿಕ್ಕತ್ತಂದ್ರ ಇಲ್ಲಿ ಪಬ್ಲಿಕ್ ಜೊತೆಗೆ ಶಿಕ್ಷಣ ವ್ಯವಸ್ಥೆ ಕೂಡ ಅಂದ್ರ ಮಕ್ಕಳಿಗೆ ಶಾಲೆಗೆ ಅವ್ರು ತಡವಾಗಿ ಹೋಗಿ ಮುಟ್ಲಿಕತ್ತಾರೆ. ದೆನ್ ಕಂಗ್ರಾಳಿ ಬಿಕೆ ಇಂದ ಯಮನಾಪುರ ಮಠ ನಡ್ಕೊಂತ ಹೋಗೋದು, ಕಂಗ್ರಾಳಿ ಬಿಕೆ ಇಂದ ಶಾಹುನಗರ ಮಠ ನಡ್ಕೊಂತ ಹೋಗುವವರೆಗೆ ಮಕ್ಕಳದ ಇಲ್ಲಿ ಸಮಯ ವ್ಯಸ್ತ ಆಗ್ಲಿಕ್ಕತ್ತದ. ಸೊ ಆ ಕಾರಣಕ್ಕಾಗಿ ದಯವಿಟ್ಟು ಈ ಒಂದ್ ಏನ್ ಕಾಮಗಾರಿ ಇಲ್ಲಿ ನಡೀತಾ ಇದೆ ಜೆ ವರ್ಕ್ ಅಂತೂ 2021ದಿಂದ ಸ್ಟಾರ್ಟ್ ಆಗಿದೆ. ಸೊ ಆ ಜೆ ವರ್ಕ್ ಇನ್ನೂವರೆಗೆ ಇಲ್ಲಿ ನಮ್ ಕಂಗ್ರಾಳಿ ಬಿಕೆಯಲ್ಲಿ ಅದು ಮುಕ್ತಾಯವನ್ನಗೊಂಡಿಲ್ಲ. ಸೊ ಆ ಕಾರಣಕ್ಕಾಗಿ ನಮ್ಮ ಅಭಿವೃದ್ಧಿ ಕೆಲಸ ಮತ್ತು ಜೆ ವರ್ಕ್ ಈ ಒಂದ್ ಎರಡೂ ಕಾಮಗಾರಿ ಒಂದೇ ಟೈಮ್ ನಲ್ಲಿ ಇಲ್ಲಿ ಸ್ಟಾರ್ಟ್ ಆಗಿದ್ದ ಕಾರಣಕ್ಕಾಗಿ ಕಂಗ್ರಾಳಿ ಬಿಕೆ ಗ್ರಾಮಸ್ಥರಿಗೆ ಮತ್ತು ಕಂಗ್ರಾಳಿ ಬಿಕೆ ಶಿಕ್ಷಣ ಪಡೆಯುವಂತ ಎಲ್ಲ ಮಕ್ಕಳಿಗೆ ಬಸ್ಸಿನ ಅನಾನುಕೂಲ ಆಗ್ಲಿಕ್ಕತ್ತದ. ಸೊ ಆ ಕಾರಣಕ್ಕಾಗಿ ಈ ಒಂದು ಕಾಮಗಾರಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗ್ಲಿ ಸಂಬಂಧಪಟ್ಟಂತಹ ಎಲ್ಲ ವ್ಯವಸ್ಥಾಪಕರಿಗಾಗ್ಲಿ ನಾವ್ ಒಂದೇ ಮನವಿ ಮಾಡಿಕೊಳ್ತಾ ಇದ್ದೀನಿ. ಯಾಕಂತಂದ್ರ ಇದನ್ನು ಕಾಮಗಾರಿ ಸ್ಟಾರ್ಟ್ ಮಾಡೇನ ಅವ್ರು 15-20 ದಿನ ಒಂದ್ ತಿಂಗಳಾಗ್ಲಿಕ್ ಬಂತು. ಸೊ ನೀವು ಈ ಒಂದು ವಿಡಿಯೋ ಮೂಲಕ ನೀವು ನೋಡ್ರಿ ಇಲ್ಲಿ ಎರಡು ಬದಿಯಲ್ಲಿ ಕಾಮಗಾರಿಗಳು ಸ್ಟಾರ್ಟ್ ಆಗಿದಾವ. ಸೊ ಆ ಕಾರಣಕ್ಕಾಗಿ ಶಿಕ್ಷಣದ ಮಕ್ಕಳಿಗೆ ಶಿಕ್ಷಣ ಕುಂಠಿತ ಆಗ್ಲಿಕ್ಕತ್ತದ. ಗ್ರಾಮಸ್ಥರಿಗೆ ಇಲ್ಲಿ ತೊಂದರೆನು ಉಂಟಾಗ್ಲಿಕ್ಕತ್ತದ. ಆ ಕಾರಣಕ್ಕಾಗಿ ಈ ಡಿಪಾರ್ಟ್ಮೆಂಟ್ ಜೆ ಡಿಪಾರ್ಟ್ಮೆಂಟ್ ಮತ್ತೆ ಇದು ಏನ್ ಡೆವಲಪ್ಮೆಂಟ್ ವರ್ಕ್ ಇದೆ ಈ ಡಿಪಾರ್ಟ್ಮೆಂಟ್ ಅವ್ರು ಏನ್ ಈ ಒಂದು ಕಾಮಗಾರಿನ ತಗೊಂತಾರೆ ಅವರು ಇಲ್ಲಿ ಅತಿ ಶೀಘ್ರವಾಗಿ ಈ ಒಂದು ಕಾಮಗಾರಿನ ಮುಕ್ತಾಯಗೊಳಿಸ್ಬೇಕಂತ ನಾನ್ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ನನ್ನ ಹೆಸರು ರೇಖಾ ಇಂಡಿಕರ್ ಅಂತ.